ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ श्री श्री विनायक कृपा पोषित नाटक मंडली की हनुमान की श्रीराम की ಏನೇ ಬರಲಿ ಒಂದು ಬಾರಿ ಈ ವನವನ್ನು ವರ್ಣಿಸೋಣವೇ? ಆಗಲಿ ಪ್ರಾಣೇಶ್ವರ.
वैष्णवाकृते सुरुचिरानना कृष्ण शौर्यवारिधे मुरहरा विभो कृष्ण मुक्तिदायका विमलपालका कृष्ण वल्लभीपते कमललोचना कृष्ण काम्यदायका जय जनार्दना कृष्ण राधिकापते जन विमोचना कृष्ण जन्ममोचना विमलगात्रने कृष्ण भक्तवत्सला चरणपल्लवं कृष्ण करुणकोमलम् कुवलयेक्षणा कृष्ण कोमलाकृते तव पदाम्बुजं कृष्ण शरणमाश्रये भुवननायका कृष्ण पावनाकृते गुणगणोज्ज्वला कृष्ण नलिनलोचना प्रणयवारिधे कृष्ण गुणगणाकरा दामसोदरा कृष्ण दीनवत्सला जय जनार्दना कृष्ण राधिकापते जन विमोचना कृष्ण जन्ममोचना कामसुन्दरा कृष्ण पाहि सर्वदा नरकनाशना कृष्ण नरसहायका देवकीसुता कृष्ण कारुण्याम्बुधे कंसनाशना कृष्ण द्वारकास्थिता पावनात्मका कृष्ण देहि मङ्गलम् त्वत्पदाम्बुजं कृष्ण श्यामकोमलम् भक्तवत्सला कृष्ण काम्यदायका पालिसन्ननु कृष्ण श्रीहरि नमो जय जनार्दना कृष्ण राधिकापते जन विमोचना कृष्ण जन्ममोचना ಭಕ್ತದಾಸನ ಕೃಷ್ಣ ಹರಸುನಿ ಸದಾ ಕಾದು ನಿಂತೆನ ಕೃಷ್ಣ ಸಲಹೆಯ ವಿಭೋ ಗರುಡ ವಾಹನ ಕೃಷ್ಣ ಗೋಪಿಕಾಪತೆ ನಯನ ಮೋಹನ ಕೃಷ್ಣ ನೀರಜೇಕ್ಷಣ ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಜನ ವಿಮೋಚನ ಜನ್ಮಮೋಚನ ಗರುಡ ವಾಹನ ಕೃಷ್ಣ ಗೋಪಿಕಾಪತೆ ನಯನ ಮೋಹನ ಕೃಷ್ಣ ನೀರಜೇಕ್ಷಣ ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಜನ ವಿಮೋಚನ ಕೃಷ್ಣ ಜನ್ಮಮೋಚನ ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಜನ ವಿಮೋಚನ स्वागता
ನಿಮಗಿನ್ನು ಸಾಧ್ಯವಿಲ್ಲ ತಾನೇ? ಪ್ರೇಯಸಿ, ಲೋಕಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿ ದಿನಗಳು ಕಳೆದು ಹೋದವು. ಅದಕ್ಕಾಗಿ ನಾನು ಇನ್ನೂ ಚಿಂತಿಸುತ್ತಿಲ್ಲ ಪ್ರಿಯೆ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರ ಕೇಳಿ ವೀರ ಹೃದಯ ನರ್ತಿಸುವುದು ಸಹಜ. ಏಳು, ಶಿಶುಪಾಲಾದಿ ದಾನವರನ್ನು ಸಂಹರಿಸಿ ನಿನ್ನ ಚಕ್ರತುಷೆಗೆ ಜಾಗರಿತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಯಾರು ಜನಿಸಿರುವರೋ ಅವರ ತೀಕ್ಷ್ಣ ದಾರಿಗೆ ಆಹುತಿಯಾಗಲಿ. ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಒದಗಿದಂತಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು, ನಿರಾಯುಧನು. ಯಾವ ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆನು ಪ್ರಿಯೆ. ಈ ಶಯನಾಗಾರರ ಹೊಸಿತಿನನ್ನು ದಾಟಲು ಒಂದು ಅನುಕೂಲವೇ ದೊರೆತಂತಾಯಿತು. ನಿನ್ನ ರಾಜನೀತಿ ಕೌಶಲ್ಯವನ್ನು ನಾನು ಈಗ ತಾನೇ ತಿಳಿದೆನು. ಇದು ಪರಿಹಾಸ್ಯವಲ್ಲ ತಾನೇ? ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗನೆಯರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವಸೃಷ್ಟಿಯನ್ನು ನೆಲೆಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿಯೇ ಇರುವರು. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸೆದೆಬಡಿದ ಅವನ ಪ್ರಚಂಡ ಹಟ್ಟಹಾಸದಿಂದ ಜಗತ್ತಿನ ಹೃದಯವು ಕಂಪಿಸುತ್ತಿರುವುದು. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತ್ರನು, ನಿರಾಯುಧನು. ಆದರೆ ಕುರುಕ್ಷೇತ್ರ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ. ದರ್ಪಾಂಧ ಕ್ಷೇತ್ರ ವೀರರನ್ನು ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌಷಧ ಪರಮಾವಧಿ ಎಂದು ಜನರೀಗ ತಿಳಿಯುವರು. ನಾನು ಆ ಅಜ್ಞಾನವನ್ನು ಹರಿಸುವೆನು. ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ನಾನೀಗ ತಿಳಿದೆನು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗಿಸುವೆನು. ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿಯೂ ಸಹ ನನ್ನ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡುವೆಂತೆ ಪ್ರಿಯೆ. ಜಗ
ರುಕ್ಮಿಣಿ, ದುಷ್ಟ ಶಿಕ್ಷೆ ಶಿಷ್ಟ ರಕ್ಷೆ, ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವನ್ನು ಸ್ಥಾಪಿಸುವುದೇ ನನ್ನ ಏಕಮಾತ್ರ ಧ್ಯೇಯ. ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟೆನಾದರೂ ನನ್ನ ಕನಸು ಕನಸಾಗಿಯೇ ಉಳಿದಿರುವುದು. ಹಿಂಸಾಪ್ರಿಯರಾದ ಅಸಂಖ್ಯಾತ ದಾನವರನ್ನು ಅದಕ್ಕಾಗಿಯೇ ಸಂಹರಿಸಿದೆನು. ಆದರೆ ನನ್ನ ಉದ್ದೇಶವು ಸಫಲವಾಗಲಿಲ್ಲ ಪ್ರೇಯಸಿ. ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ನಾನೀಗ ತಿಳಿದೆನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ಸಂಹರಿಸುವೆನು. ಓಹೋ, ದುರ್ಯೋಧನನು ನನ್ನನ್ನು ಭೇಟಿಯಾಗಲು ನನ್ನ ಆಸ್ಥಾನಕ್ಕೆ ಬರುತ್ತಿರುವನೇ? ಬರಲಿ. ಓಹೋ, ನನ್ನ ಪ್ರಾಣಮಿತ್ರನಾದ ಅರ್ಜುನನು ಸಹ ಬರುತ್ತಿರುವನೇ? ಬರಲಿ. ನೀನಿನ್ನು ಹೋಗು ಪ್ರೇಯಸಿ, ನಾನು ಕ್ಷಣಕಾಲ ನಿದ್ರಿಸುವೆನು. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲಿಯೇ ನಿರ್ಣಯಿಸಲ್ಪಡಬೇಕಾಗಿದೆ.
ವಿಶ್ರಮಿಸಿಕೊಳ್ಳುವೆನು. ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಈ ದೀನನ ಮೊರೆ
ಪರಮಾತ್ಮನು ನಿದ್ರಿಸುತ್ತಿರುವನು. ಆತನ ಎಚ್ಚರಗೊಳ್ಳುವ ತನಕ ನಾನು ಈ ದ್ವಾರದ ಬಳಿಯಲ್ಲಿಯೇ ಕಾಯುವೆನು. ಹೇ ದಯಾಮಯ, ನಿನ್ನ ಭಕ್ತನಾದ ನನ್ನನ್ನು ಉದ್ಧಾರ ಮಾಡು ತಂದೆ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತವಯ್ಯ ದುರ್ಯೋಧನ. ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಕೌರವ ಕೌರವ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ.
ಪ್ರಚಂಡ ಕೌರವರಿಗೆ ಸ್ವಾಗತ ಸ್ವಾಗತ ಗುರುನಂದನ ಕರಗಳು ಭದೆಯು ಪಿಡಿಹ ವೀರ ಶರೀರವು ಮದಿಸಿ ಹುಲಿಯಾಕಾರ ಕರಗಳು ಭದೆಯು ಪಿಡಿಹ ವೀರ ಶರೀರ ಮದಿಸಿ ಹುಲಿಯಾಕಾರ ಹುರಿಮೀಸೆಯ ದೊರೆ ಸರದಾರ ಹುರಿಮೀಸೆಯ ದೊರೆ ಸರದಾರ ಹುರಿಮೀಸೆಯ ದೊರೆ ಸರದಾರ ನಡೆಯುವ ಬಗೆಯು ಬಲು ಗಂಭೀರ ನಡೆಯುವ ಬಗೆಯು ಬಲು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ ಗುರುನಂದನ ಕೌರವೇಶ್ವರ ನನಗೆ ಭ್ರಾಂತ ಇದೆಲ್ಲವೂ ಕೃಷ್ಣನ ಮಾಯೆ ಇರಬೇಕು. ಸ್ವಸಾಗರ ಪೃಥ್ವಿಯನ್ನೇ ಶಾಸನ ಮಾಡುತ್ತಿರುವ ಗಾಂಧಾರಿ ದೇವಿಯ ಗರ್ಭ ಸಂಜಾತ ಹಸ್ತಿನಾವತಿಯ ಮಣಿಮುಕುಟ ಚಂದ್ರಕುಲ ಚಕ್ರೇಶ್ವರಾದ ನಾನು ಈ ಮಾಧವನ ರಮಣೆಯು ನನ್ನ ರಮಣಗಿಂತಲೂ ಅದ್ಭುತವೇ ರಮಣೀಯವೇ ಶೋಭಾಯಮಾನವೇ. ಛೇ 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 ನಾನು ಬಂದ ಕಾರ್ಯವನ್ನು ಮರೆತಿದ್ದೆನಲ್ಲ. ಸಾತ್ಯಕಿ ಎಲ್ಲಿ ನಿಮ್ಮ ಕೃಷ್ಣನು? ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು. ಆತನ ಎಚ್ಚರಗೊಳ್ಳುವ ತನಕ ನೀವು ಈ ಪೀಠವನ್ನು ಕುಳಿತುಕೊಳ್ಳಿ. ಏನು ನಾನು ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದರು ಇನ್ನೂ ನಿದ್ರೆ ಮುಗಿಯಲಿಲ್ಲವಾ? ವಿರಾಟನ ಮನೆಯ ಮದುವೆ ಸಂಭ್ರಮದಲ್ಲಿ ಅನೇಕ ರಾತ್ರಿ ಜಾಗರಣೆ ಮಾಡಿದಂತೆ ತೋರುವುದು. ಎಷ್ಟೇ ಆದರೂ ಬಲ್ಲ ತಿಳುವಳಿಕೆ ಇಲ್ಲ. ಇವನೆಂತಹ ನಿಶ್ಚಿಂತ ಪುರುಷನಯ್ಯ ರಾಜ್ಯಾಧಿಕಾರವನ್ನೆಲ್ಲೋ ತನ್ನಣ್ಣನಾದ ಬಲಭದ್ರನಿಗೆ ವಹಿಸಿ ಇವನಿ ಮಾತ್ರ ಹೊತ್ತಿಗೆ ತುತ್ತುಗಳನ್ನು ತಿನ್ನುತ್ತಾ ಈ ಅಂಶ ತೂಲಿಕಾಲ್ಪದಲ್ಲಿ ಮಲಗಿ ನಿದ್ರಿಸುತ್ತಿರುವನಲ್ಲ. ನಿದ್ರಿಸಲಿ ಈಗ ಎಚ್ಚರಗೊಳ್ಳುವ ತನಕ ನಾನು ಆ ಪೀಠದಲ್ಲಿ ಕುಳಿತು ಕಾಯ್ತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡು ಹೋಗುವೆನು. ಅಖಂಡ ಬರೆದುಕೊಂಡು ಗುರುಕುಲ ಚಕ್ರವರ್ತಿಯಾದ ನಾನು ಈ ಗೊಲ್ಲನ ಪಾದದಡಿಯಲ್ಲಿ ಅಸಂಭವ ಅಪಮಾನ ನನಗೆ ಯೋಗ್ಯವಾದ ಪೀಠ ಆ ಶಿರೋಭಾಗ ನಾನಲ್ಲಿಯೇ ಕುಳಿತುಕೊಳ್ಳುವೆನು. ಮತ್ತು ಪಾಂಡವರಿಗೂ ಬೋರ್ಗರವೇ ಕಾಡ್ಗಿಚ್ಚಿನಂತೆ ಯುದ್ಧವು ಸಂಘಟಿಸುತ್ತಿರುವುದು. ಆದ್ದರಿಂದ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು, ತಿಳಿಯಿತೋ? ಗುರುರಾಜ, ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಶ್ರೀಕೃಷ್ಣ ಪರಮಾತ್ಮನೆಲ್ಲಿರುವರೋ ನಾವು ಅಲ್ಲಿಯೇ ಇರುವೆವು. ಸರಿಯಾಗಿ ಹೇಳಿದ ಸಾತ್ಯಕಿ. ನಿಮ್ಮ ಕೃಷ್ಣನು ನನ್ನ ಪಕ್ಷವನ್ನು ವಹಿಸಿದರೆ ಯಾದವ ಸೈನ್ಯವು ನನ್ನ ಕೈ ಸೇರಿದಂತಾಗುವುದು. ಸಂದೇಹ ಯಾಕೆ ಗುರುರಾಜ? ಸೇರಿದಂತೆ ಸದಾ ನಿನ್ನ ಅಭಯಯ ನಿರಂತರ ಪೂರೈದಯ
ಆಯಿತು. ಏಕೆ? ಏನಾಯಿತು ಸಾತ್ಯಕಿ? ನನಗದನ್ನು ಹೇಳುವ ಬಾಯಿಲ್ಲ. ನೀನೇ ನೋಡು, ನಿನಗೇ ತಿಳಿಯುವುದು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ನಿನ್ನ ಆಲಸ್ಯ ಪ್ರವೃತ್ತಿಯಿಂದ ದುರ್ಯೋಧನನಿಂದ ಶ್ರೀಕೃಷ್ಣನ ಸಹಾಯವನ್ನು ಪಡೆಯುವನು. ಇದೆಂತಹ ವಿಡಂಬನೆ ಪಾರ್ಥ. ಇದು ವಿಡಂಬನೆ ಅಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ಶ್ರೀಕೃಷ್ಣನ ಕೃಪಾ ದೃಷ್ಟಿಯು ಅವರ ಮೇಲೆ ಬಿದ್ದರೂ ಅದು ನಮಗೆ ಆನಂದದ ವಿಷಯ ಅಲ್ಲವೇ? ಅಲ್ಲದೆ ಯುಧಿಷ್ಠಿರನ ತನ್ನ 4 ಸಹೋದರರು ಪಾಂಚಾಲಿಯ ಸಹಿತ ಚಿರದಿನದ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳಬೇಕು. ಅರ್ಜುನ, ನಿನಗೆ ನನ್ನನ್ನು ನೋಡಿ ಇಷ್ಟೊಂದು ಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ಬಂದೆನು. ಗುರು ಸನ್ನಿಧಿಗೂ ದೇವರ ಮಂದಿರಕ್ಕೂ ಮೊದಲು ಬಂದರೇನು, ಕೊನೆಗೆ ಬಂದರೇನು? ಅವರವರ ಭಾವಾನುರೂಪವಾದ ಫಲವು ಅವರಿಗೆ ದೊರೆಯುವುದು ಸುಯೋಧನ. ಹಾಗೆಂದು ಸುಮ್ಮನೆ ಕೈಕಟ್ಟಿ ಕಡೆ ತಿರುಗಿದರಲ್ಲವೇ ಹಲವಾರು ಮಂದಿ ರಾಜರು ಸಾಯುವುದರಿಯುವುದು. ಅದು ನನಗೆ ಮುಖ್ಯವಲ್ಲ. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪದದಲ್ಲಿ ಕುಳಿತು 4-6 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಷ್ಟೆಯಿಂದ ಬಂದನು. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಾದರೂ ಬಾ. ಆದರೆ ಈ ಬಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನೀಯಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತ ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ. ಸುಯೋಧನ, ನೀನು ಮರೆಯಬೇಡ. ಹೇ ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆ ಸೇರಿಸು. ಅಂಧಕಾರದಿಂದ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನಲ್ಲೇ ಸೇರಿದೆ.
ಎಚ್ಚರವಾಗದಿದ್ದ ನೀನು ಈ ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನು ಬಂದ ತಕ್ಷಣ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾವ, ನೀನು ಬಂದದ್ದನ್ನು ನಾನು ನೋಡಿಯೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಏತಕ್ಕಾಗಿ ಇಲ್ಲಿಗೆ ಬಂದಿರಿ? ನಮಗೂ ಮತ್ತು ಪಾಂಡವರಿಗೂ ಬೋರ್ಗರೆವ ಕಾಡ್ಗಿಚ್ಚಿನಂತೆ ಯುದ್ಧವು ಸಂಘಟಿಸುತ್ತಿರುವುದು. ಆದ್ದರಿಂದ ನೀವು ನಮ್ಮ ಪಕ್ಷವನ್ನು ಇಳಿಸಬೇಕೆಂದು ಪ್ರಾರ್ಥಿಸಲು ಬಂದಿರುವೆವು. ಭಾವ, ಏನು ಯುದ್ಧವೇ? ಯುದ್ಧ? ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಭಾವ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮವ ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಶೆಯೇಕೋ ನಿರಾಸೆ. ಭವ, ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಸಂತಾಪ ದುರಿತ ಬೇಡವೋ ಹಿ ಹಠ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಲಾಭವ್ಯಾರಿಗೋ. ಭಾವ, ಅನುಜರಲ್ಲಿ ಕ್ರೋಧವೆಸೆದಿ ಭರತ ಭೂಮಿ ಆಳ ಬಯಸಿ. ಭವ, ಅನುಜರಲ್ಲಿ ಕ್ರೋಧವೆಸೆದಿ ಭರತ ಭೂಮಿ ಆಳ ಬಯಸಿ ಬಂಧು ಬಳಗರ ಕದಿಂದ ಬಂಧು ಬಳಗರ ಕದಿಂದ ಮರಣ ಹೋಮ ಮಾಡಬೇಡ, ಭ್ರಾಂತನಾಗಿ ದುಡುಕಬೇಡ. ಭವ, ಮರಣ ಹೋಮ ಮಾಡಬೇಡ, ಭ್ರಾಂತನಾಗಿ ದುಡುಕಬೇಡ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಸಂತಾಪ ದುರಿತ ಬೇಡವೋ ಹಿ ಹಠ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಲಾಭವ್ಯಾರಿಗೋ. ಭಾವ, ಕೇವಲ ನೆಲದ ಆಸೆಗಾಗಿ ಅಣ್ಣ ತಮ್ಮಂದಿರಾದ ನೀವು ಹೊಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳಿ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತಲೇ ಹೆಚ್ಚಿನ ಪರಿಶ್ರಮ ನನಗುಂಟು. ಈ ನಿನ್ನ ಉಪದೇಶವನ್ನು ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು. ಅರ್ಜುನ, ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದೆ ಎಂದು ತೋರುವುದು. ಹೌದು ಜನಾರ್ದನ, ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಪರಮಾತ್ಮ, ನೀನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ, ನನ್ನನ್ನು ಕಂಡೆ. ಆದ್ದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು. ಕೃಷ್ಣ, ನೀನು ನಮ್ಮಿಬ್ಬರಿಗೂ ಸಮಾನ ಬಂಧು. ಮೊದಲು ನಿನ್ನ ಬಳಿಗೆ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ಮೊದಲು ಬಂದವನು ನಾನು. ನನ್ನ ಪಕ್ಷವನ್ನು ವಹಿಸಿದ್ದೆ ಆದರೆ ಆ ನಿನ್ನ ಧರ್ಮ
ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಎಲ್ಲೋ ಕಪಟಿ! ಆತನು ನಿನಗಿಂತಲೂ ಚಿಕ್ಕವನು. ಇದ್ದರೂ ಇರಬಹುದು. ತನಗೆ ಬೇಕಾದದ್ದನ್ನು ಮೊದಲು ಕೇಳುವ ಅಧಿಕಾರ ಈತನಿಗಿದೆ. ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಈಗ ಕೇಳಿ. ಅಪ್ರತಿಮ ವೀರಭಟರಿಂದ ಕೂಡಿದ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯ ದಳ ಒಂದು ಕಡೆ, ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನೂ ಆದ ನಾನೊಂದು ಕಡೆ. ಇವೆರಡರಲ್ಲಿ ನಿನಗಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಯುದ್ಧ ಮಾಡುವಂತಿಲ್ಲ, ದರ್ಪ ತೋರುವಂತಿಲ್ಲ. ಇವನ ಸಹಾಯವು ನನಗೆ ಬೇಕಿಲ್ಲ. ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಗುರುದೇವ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷವನ್ನು ವಹಿಸಲಿ. ದುರ್ಯೋಧನ, ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಪಡೆದುಕೊಂಡೆ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ನಾನಿಂದು ಬರುವೆನು. ಅರ್ಜುನ, ನಿನ್ನ ಮನೋರಥವು ಫಲಿಸಿದೆ. ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಕಣ್ಸನ್ನ ಕಪಟ ಮೋಸವನ್ನು ನಾನರಿಯದವರೆಂದು ಭಾವಿಸಿದೆಯಾ? ಬಳಿರೇ, ಏನಿದು ಕಣ್ಸನ್ನ ಕಪಟ ಮೋಸ? ಬಳಿರೇ, ಏನಿದು ಕಣ್ಸನ್ನ ಕಪಟ ಮೋಸ? ಭರತ ಕಂಡ ಪ್ರಚಂಡ ಪ್ರಳಯ ಸಮರ, ಋತುದಾಂಡ ಪ್ರಳಯ ಸಿಂಹನಾದ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ. ಆಯುಧವನ್ನು ಧರಿಸದಿರೆ ಪಾಂಡವರದೆಂದು ಪಾಲಿಪೆಯೋ. ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ನೀನು ಮಾಲ್ಕಪಟಿ, ಬಲು ಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲಿಯೂ ಈ ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನು ನಿನ್ನ ಪ್ರಾಣ ಸಖ. ಹೀಗಿರುವಾಗ ನಾನು ನಿಮ್ಮೊಡನೆ ಬೆರೆಯಲು ಸಾಧ್ಯವಾ? ಆದರೂ ಬಾಲಕವಿಲ್ಲ ಕೃಷ್ಣ. ಯುದ್ಧದಲ್ಲಿ ಯಾರ ಪಕ್ಷವಾಗಿಯೋ ಆಯುಧಗಳನ್ನು ಹಿಡಿದು ಕಾದಾಡುವುದಿಲ್ಲ ಎಂದು ವಚನವಿತ್ತಿರುವೆ. ವಚನ ಭ್ರಷ್ಟನಾದ ಬಡ ಜಾಗ. ಅದು ಮುಂದೆ ತಾನೇ ತಿಳಿಯುವುದು. ನಡೆ ಭಾವ. ಆಗ ತೋರುವಂತೆ ನಿನ್ನ ಭಕ್ತರ 7 ಅಕ್ಷೋಹಿಣಿ ಸೈನ್ಯದ ಬಲಾಬಲವನ್ನು ನಾನಿನ್ನು ಬರುವೆನು. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮಾನ ಬಂಧುವಾದ ಭಗವಾನ್ ವಾಸುದೇವನು ಪಾಂಡವರ ಪಕ್ಷ ವಹಿಸಿದನು. ಇನ್ನು ವಿಜಯಲಕ್ಷ್ಮಿ ನಮ್ಮ ಕೈ ಸೇರಿದಂತೆಯೇ. ಈಗ ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಹರಡಿದ ಕಾಂತಿಯ ಕರುಣದಿ ಧರೆಗೆ. ಪರಮಾತ್ಮ
ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ ಪರಮಾತ್ಮ. ಅರ್ಜುನ ಅರ್ಜುನ ಎಂತಹ ಅಕಾರ್ಯವನ್ನು ಮಾಡಿದೆ. ಸ್ವಹಸ್ರದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟೆಯಲ್ಲ. ಹರಿತವಾದ ಖಡ್ಗವನ್ನು ಬಿಸಿಟು ವರನ್ನಾಶ್ರಯಿಸುವ ಮಂದಮತಿಯಂತೆ ಮುಂದೆ ರಣದುರಂದರಾಗಿ ಮೆರೆಯುವ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವನ್ನು ಕೇಳಿಕೊಳ್ಳದೆ ಯುದ್ಧ ವಿಮುಖನೂ ಆದ ನನ್ನನ್ನೇಕೆ ಕೇಳಿಕೊಂಡೆ ಪಾರ್ಥ? ಪರಮಾತ್ಮ, ಅಕಾರ್ಯವನ್ನು ಮಾಡಿದವನು ನಾನಲ್ಲ, ಆ ದುರ್ಯೋಧನ. ಆದರೂ ದೈವಬಲ ಯಾರದಾಯಿತು? ಅರ್ಜುನ, ನನ್ನನ್ನು ದೇವರು ದೇವರು ಎಂದು ಕೊಂಡಾಡುತ್ತಿರುವೆ ಅಲ್ಲ, ನನ್ನಲ್ಲಿ ಅಂತಹ ದೈವತ್ವವೇನಿರುವುದು? ವಿಜಯ ನಾನರಿಯನೆ ನಿನ್ನ ಶೌರ್ಯ. ವಿಜಯ ನಾನರಿಯನೆ ನಿನ್ನ ಶೌರ್ಯ. ನಿನ್ನೊಳಿಹ ವಾತ್ಸಲ್ಯದೊಳಿ ಪರಿ ನುಡಿದು ನುಡಿಯ ಅರಿಯನೆ ನಿನ್ನ ವೀರ ಪ್ರಭಾವವನ. ಸಾಧಿಸು ಸಾಮರ್ಥ್ಯದಿ ಸಮರವ ಭಾವ. ಸಾಧಿಸು ಸಾಮರ್ಥ್ಯದಿ ಸಮರವ ಭಾವ. ಪರಮಾತ್ಮ, ನಿನ್ನಯ ದಯದಿ ಮಾಧವ ನಿನ್ನಯ ದಯದಿ ಕೊಲ್ಲುವೆ ನಾ ಜಯವ ಭಯವಿಲ್ಲದೆ ಜಗದಿ. ಪರಮಾತ್ಮ ಅರ್ಜುನ, ಕೊಲ್ಲುವೆ ನಾ ಜಯವ ಭಯವಿಲ್ಲದೆ ಜಗದಿ ಮುರಹರಿ ನಿನ್ನಯ ಒಲುಮೆಯ ಬಲದಿ. ಪರಮಾತ್ಮ, ಪಾರ್ಥ, ಮುರಹರಿ ನಿನ್ನಯ ಒಲುಮೆಯ ಬಲದಿ ಮಾಧವ ನಿನ್ನಯ ದಯದಿ. ಮಾಧವ ನಿನ್ನಯ ದಯದಿ ಕಾತುರವೇ ತಕೆ ವಿಜಯ. ವಿಜಯ ಕಾತುರವೇ ತಕೆ ವಿಜಯ. ಕರದೊಳು ಗಾಂಡೀವ ಹಿಡಿ ಹಿಡಿದಿಯೋ ದೃಢದಿ. ಪಾರ್ಥ, ಪರಮಾತ್ಮ, ಕರದೊಳು ಗಾಂಡೀವ ಹಿಡಿ ಹಿಡಿದಿಯೋ ದೃಢದಿ. ಎದೆಗೆಡದಿರು ಜೋಕೆ ಕಡುದಿರ ನೀ ನೆನಸಿ. ಪಾರ್ಥ,
ವಿಜಯ ವಿಜಯ ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು ಕೃಷ್ಣ. ಈ ಯುದ್ಧದಲ್ಲಿ ನನ್ನ ರಥದ ಸಾರಥಿಯಾಗು. ನಿರ್ಗತಿಯರ ಕಥೆಯು ಪ್ರಥಮಸ್ಥರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ಆಗ ನಾನು ನೋಡುವೆನು, ಶತ್ರುಗಳೇ ನೋಡುವುದು, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದಂಡ ನಲಿಯುವುದನ್ನು, ಮಾನವ ಜೀವನದ ನಿಯತಿಯ ವಕ್ಷದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಪರಮಾತ್ಮ, ಈಗ ಹೋಗಲು ಅನುಮತಿಯನ್ನು ಕೊಡು. ಪುನಃ ಬಂದು ನೋಡುವೆನು. ಪಾರ್ಥ, ಒಳ್ಳೆಯ ಮಾತಿನಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಕರ್ತವ್ಯ. ನಡೆ. ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಧರ್ಮರಾಜಾದಿಗಳಿಗೆ ತಿಳಿಸು. ಆಜ್ಞೆ